ನನಗೆ ಕ್ಯಾಮ್ರಾ ಹಿಡಿಯೋದೇ ಗೊತ್ತಿಲ್ಲ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೋಡ್. ಖಾಲಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಅದೇ ಗೊತ್ತುಂಟ ನನ್ಗೆ ಇವಾಗ ಬ್ಯಾಂಗ್ಳೂರ್ ಹೋದ್ಮೇಲೆ ಎಂತಾಗಿದೆ ಅಂತಂದ್ರೆ ನನ್ನ ಭಾಷೆ ಯಾವ್ದಂತಾನೆ ಗೊತ್ತಾಗ್ತಾ ಇಲ್ಲ. ಕೆಲವರಿಗೆ ಉಂಟಲ್ಲ ನನ್ನ ಕನ್ನಡ ಇಷ್ಟ ಆಗ್ತದಂತೆ. ಮಂಗಳೂರಲ್ಲಿ ಚಂದ ಕಣೆ. ಅಯ್ಯೋ ಕನ್ನಡದವರು ಕನ್ನಡ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ, ತುಳು ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ನಾವು ತಿನ್ನೋದಕ್ಕೆಲ್ಲ ಟೇಸ್ಟ್ ಆಗಿದೆ ಅಂತ ಹೇಳುದಿಲ್ಲ, ನಾವೆಂತ ಹೇಳ್ತೇವೆ ಅಂತಂದ್ರೆ ಏ ಚಂದ ಇತ್ತು ಹೀಗೆ ಹೇಳ್ತಾರೆ. ನಿನ್ನ ಮಾತು ಕೇಳಲಿಕ್ಕೇನೆ ಖುಷಿ ಆಗ್ತದೆ ಅಂತ ಸ್ಟಾರ್ಟ್ ಮಾಡೋದು. ಎಂತ ಗೊತ್ತುಂಟಾ ಅಂತ ಹೇಳ್ಕೊಂಡು ಅದ್ ಮಾತ್ರ ಎಲ್ಲಿ ಹೋದ್ರು ಬಿಡೋದಿಲ್ಲ ಅನ್ಕೊಳ್ತೀನಿ. ಎಂತ ಗೊತ್ತುಂಟಾ ಅಲ್ಲಿಂದ ನಮ್ಮ ಕನ್ವರ್ಸೇಷನ್ ಸ್ಟಾರ್ಟ್ ಆಗೋದು. ತುಂಬ ದಿವಸಗಳಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತ ಇತ್ತು. ಆದರೆ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಏನಾದರೂ ಒಂದು ಕಾನ್ಸೆಪ್ಟ್ ಬೇಕಲ್ವಾ. ಸೊ ಅಟ್ಲೀಸ್ಟ್ ನನ್ನ ಜನ್ಮಗಳಿಗಾದ್ರೂ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಅಂದರೆ ಹೆಂಗೆ ಹೋಗ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಲ್ವಾ ಅಂತ ಐ ಆಮ್ ಆನ್ ದ ವೇ. ರೋಡಲ್ಲಿದ್ದೀನಿ, ಪೀಸ್ಫುಲ್ ಆಗಿದೆ ಗೊತ್ತುಂಟಾ. ಯಾರಾದರೂ ಬಂದರೆ ಮಾತ್ರನೇ, ಗಾಡಿಗಳೇನಾದರೂ ಬರ್ತಾ ಇದ್ದರೆ ನಡ್ಕೊಂಡು ಹೋಗೋರು ರೇರ್ ಸಿಗ್ತಾರೆ ಅಷ್ಟೇ, ಭಯ ಏನೂ ಇಲ್ಲ, ಚೆನ್ನಾಗಿದೆ. ನಾನು ಫಸ್ಟ್ ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟ್ ನನಗೆ ಎಡಿಟಿಂಗ್ ಅಂದರೆ ಏನೋ ಒಂಥರ ಇಷ್ಟ ಅಂದ್ಕೊಂಡ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಸಣ್ಣ ಮಟ್ಟಿನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಂತ. ಸೊ ಹಾಗಾಗಿ ಎವ್ರಿವೇರ್ ಐ ಆಮ್ ಸ್ಟಾಪಿಂಗ್. ಐ ಡೋಂಟ್ ನೋ ವೈ. ಸೂರ್ಯನ ಬೆಳಕು ನೋಡಿ ಆ ಕಡೆಯಿಂದ ಬೀಳ್ತಾ ಇದೆ. ಈ ಥರ ಗುಡ್ಡ ಇದೆ ಅಲ್ಲ, ಬಟ್ ಇಟ್ಸ್ ಸ್ಟಿಲ್ ಗಿವಿಂಗ್. ನಾವೇನು ಮಾಡ್ತೀವಿ ಗೊತ್ತಾ, ಟ್ರೆಕ್ಕಿಂಗ್ ಅಂತ ಹೇಳ್ಕೊಂಡು ತುಂಬ ಬೇರೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಲ್ಲ, ಪ್ಲೇಸಸ್ಸನ್ನೆಲ್ಲ. ಬಟ್ ಇಲ್ಲೇ ಟ್ರೆಕ್ಕಿಂಗ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕೆಲವರಿಗೆ ಉಂಟಲ್ಲ ನನ್ನ ಕನ್ನಡ ಇಷ್ಟ ಆಗ್ತದಂತೆ. ನಾನು ಮಂಗಳೂರಲ್ಲಿ ಚಂದ ಕಣೆ ಆ ಥರ ಯೂಸ್ ಮಾಡ್ತೀನಲ್ಲ. ಸೊ ನಾವು ತಿನ್ನೋದಕ್ಕೆಲ್ಲ ಟೇಸ್ಟ್ ಆಗಿದೆ ಅಂತ ಹೇಳೋದಿಲ್ಲ, ನಾವೆಂತ ಹೇಳ್ತೇವೆ ಅಂತಂದರೆ ಈ ಚಂದ ಇತ್ತು, ಎಲ್ಲದಕ್ಕೂ ನಮ್ಮದು ಚಂದ ಇತ್ತು ಮಾತ್ರ. ಅದಕ್ಕೆ ಅವ್ರು ಹೇಳ್ತಾರೆ ನಿನ್ನ ಮಾತು ಕೇಳಲಿಕ್ಕೇ ಖುಷಿ ಆಗ್ತದೆ ಅಂತ ಸ್ಟಾರ್ಟ್ ಮಾಡೋದು. ಎಂತ ಗೊತ್ತುಂಟಾ ಅಂತ ಹೇಳ್ಕೊಂಡು ಅದು ಮಾತ್ರ ಎಲ್ಲಿ ಹೋದ್ರು ಬಿಡೋದಿಲ್ಲ ಅಂದ್ಕೊಳ್ತೀನಿ. ಎಂತ ಗೊತ್ತುಂಟಾ ಅಲ್ಲಿಂದನೇ ನಮ್ಮ ಕನ್ವರ್ಸೇಷನ್ ಸ್ಟಾರ್ಟ್ ಆಗೋದು. ಕರೆಕ್ಟ್. ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಹತ್ರ ಇರುವಂಥ ಫ್ರೆಂಡ್ಸ್ ಕನ್ನಡ ಗೊತ್ತಿರೋರು ಆಲ್ಮೋಸ್ಟ್, ತುಳು ಗೊತ್ತಿಲ್ಲ ಅವರಿಗೆ. ಮಂಗಳೂರಲ್ಲಿ ಇದ್ದಾರೆ, ಬಟ್ ಮಿಕ್ಸ್ಡ್ ಆಗಿದ್ದಾರೆ. ಇನ್ನು ಕೆಲವ್ರಿಗಂತೂ ಕನ್ನಡನೂ ಅರ್ಥ ಆಗಲ್ಲ, ಇಂಗ್ಲೀಷು ಅರ್ಥ ಆಗಲ್ಲ, ಕೇರಳಿಯನ್ಸ್. Still they are liking my videos. I'm happy for that. Thank you guys. ಅಷ್ಟೊಂದೆಲ್ಲ ಸ್ಟ್ಯಾಂಡರ್ಡ್ ಇಲ್ಲ ನಾನು, ಹಾಗೆ ಐ ವಿಲ್ ಯೂಸ್ ಲಿಟಲ್ ಬಿಟ್ ಆಫ್ ವರ್ಡ್ಸ್, ದಟ್ಸ್ ಆಲ್. ಬಿಟ್ಟರೆ ಅಷ್ಟೊಂದೇನು ಪ್ರೋ ಏನೂ ಅಲ್ಲ. ಮಾತನಾಡಬೇಕು ಅಂತಂದರೆ ಸೊ ಧೈರ್ಯ ಬೇಕಂತೆ ಮಾರ್ರೆ. ನಮಗೆ ಧೈರ್ಯ ಬಿಡಿ, ನಮ್ಗೆ ಮಾತೇ ಸಿಗ್ತಾ ಇಲ್ಲ. ಸುಮ್ಮನೆ ಇದ್ದಾಗ ತುಂಬ ಮಾತಾಡ್ತಾರೆ. ಇವಾಗ ಏನಾದರೂ ಮಾತನಾಡಲೇಬೇಕು, ವಿಡಿಯೋ ಮಾಡಬೇಕು ಅಂತ ಹೇಳಬೇಕಂದ್ರೆ ಎಂತ ಮಾತಾಡಲಿಕ್ಕೂ ಗೊತ್ತಾಗ್ತಾ ಇಲ್ಲ ನನಗೆ. ನಾನೇನು ಮಾಡ್ತಿದ್ದೇನೆ ಅಂತಂದರೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಕೊಂಡು. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ನಾನು ಹೇಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಅಂದ್ಕೊಂಡು, ಬಟ್ ಹ್ಯಾವಿಂಗ್ ಹೋಪ್. ಇವಳು ಎಂತ ಹೇಳ್ತಾಳೆ ಅಂತ ಕ್ಯೂರಿಯಾಸಿಟಿ ಬೇಡ. ಬೆಂಗಳೂರಿನಿಂದ ಬಿಸಿಲು ತಗೊಳ್ಳಿಕ್ಕೋಸ್ಕರ ಮಂಗಳೂರಿಗೆ ಬಂದದ್ದು ನಾನು. ಯಾರಿಗಾದರೂ ಗೊತ್ತುಂಟಾ ಎಷ್ಟು ಚಂದ ಅಲ್ಲ ಗೈಸ್. ಮಡ್ ರೋಡ್ ಕೂಡ ಫೀಲ್ ಕೊಡ್ತದೆ ಇಲ್ಲಿ. ಯಾಕಂದರೆ ಬೆಂಗಳೂರಿನ ಚಂದ ಇರುವಂಥ ರೋಡಿನಲ್ಲಿ ಬರುವಂಥ ಧೂಳುಗಳುಂಟಲ್ಲ, ಇದು ಮಡ್ ರೋಡ್ ಆದರೂ ಬರುವುದಿಲ್ಲ ನೋಡಿ, ಗ್ರೀನರಿಯಾಗೆ ಉಂಟು. ದಟ್ ಈಸ್ ದ ಪವರ್ ಆಫ್ ಹಳ್ಳಿ. ಇಲ್ಲಿಗೆ ಬಂದುಬಿಟ್ಟು ನನ್ನ ಫಸ್ಟ್ ಇಂಟ್ರೋ ವಿಡಿಯೋ ಇದು. ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ನಾನು, ಬಟ್ ಸ್ಟಿಲ್ ನಾನು ಏನೋ ನಮಗೆ ಪ್ರಾರಂಭ ಮಾಡಬೇಕಾದ್ರೆ ಕೊಡ್ತಿರೋಂಥ ವಿಡಿಯೋ ಇದು. ಐ ಆಮ್ ಹೋಪಿಂಗ್ ಲೈಕ್ ಐ ವಿಲ್ ಕಂಟಿನ್ಯೂ ದಿಸ್ ಜರ್ನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿದಿರಲ್ಲ, ಎಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನುವಂಥ ಹೋಪಲ್ಲಿದ್ದೀನಿ. ಸೊ ಗಾಯ್ಸ್, ಮರಿಬೇಡಿ, ನೀವು ಹೇಳಿದ್ದೀರಾ, ನಾನು ಮಾಡಿದ್ದೀನಿ.